ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಕಣ್ಣಿನ ದೃಷ್ಟಿ ಹೇಗೆ ಇಂಪ್ರೂವ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಇವನಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುವಂತಹ ಇಮೇಜನ್ನ ತೋರಿಸ್ತಾ ಇದ್ದೀನಿ. ನೀವು ಯಾವುದಾದ್ರೂ ಟಾಯ್ಸ್ನು ಸಹ ತೋರಿಸ್ಬೋದು. ಇದನ್ನು ನೀವು ಮಗುವಿಗೆ ಹುಟ್ಟಿದ ದಿನದಿಂದ ಅಥವಾ 2 ದಿನದಿಂದ ಶುರು ಮಾಡ್ಬೋದು, ವಿಷನ್ ಇಲ್ಲ ಅಂತ ಗೊತ್ತಾದರೆ. ಮತ್ತು ಇದು ಬೇಸಿಕ್ ಆಗಿರುತ್ತೆ. ಫಸ್ಟು ನೀವು ಈ ಆ್ಯಕ್ಟಿವಿಟೀಸಿಂದ ನೆಕ್ಸ್ಟ್ ಆ್ಯಕ್ಟಿವಿಟೀಸ್ಗೆ ಹೋಗಬೇಕಾಗತ್ತೆ. ನಂತರ ನೀವು ನಿಮ್ಮ ಮನೆಯಲ್ಲೇ ಇರುವಂತಹ ದೀಪ ಅಥವಾ ಕ್ಯಾಂಡಲ್ಸ್ ಇದನ್ನು ಯೂಸ್ ಮಾಡಿ ನಿಮ್ಮ ಮಗುವಿನ ಕಣ್ಣಿನ ದೃಷ್ಟಿಯನ್ನು ಇಂಪ್ರೂವ್ ಮಾಡ್ಬೋದು. ಸೊ ಇದನ್ನು ಮಾಡಬೇಕಾದ್ರೆ ನೀವು ಒಂದು ಡಾರ್ಕ್ ಇರುವಂತಹ ರೂಮ್ನಲ್ಲಿ ಕೂತ್ಕೊಳ್ಳಿ ಮತ್ತು ತುಂಬ ಸೈಲೆಂಟಾಗಿರಬೇಕು. ದೀಪ ನೋಡು ಅಂತ ಹೇಳೋದಾಗಲಿ, ಒಂದು ಜೋರಾಗಿ ಸೌಂಡ್ ಮಾಡೋದಾಗಲಿ ಏನನ್ನೂ ಮಾಡಬಾರ್ದು. ಮತ್ತು ನೀವು ರೈಟಿಂದ ಲೆಫ್ಟಿಂದ ರೈಟು ಹೀಗೆ ನೀವು ಹೋಗಬೇಕು. ಹೀಗೆ ನಿಧಾನವಾಗಿ ಹೋಗೋದ್ರಿಂದ ಮಗು ಅದ್ರ ಮೇಲೆ ಗಮನ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಮತ್ತು ಮಕ್ಕಳು ಅದನ್ನು ನೋಡ್ತಿಲ್ಲ ಅಂತ ನೀವು ಬೇಜಾರಾಗಬಾರ್ದು. ದಿನ ಕಳೆದಂತೆ ಅವರು ಅದನ್ನು ನೋಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರು ಫಸ್ಟ್ ಟೈಮ್ ನೀವು ಮಾಡಬೇಕಾದ್ರೆ ನಿಮ್ಮ ತೊಡೆ ಮೇಲೆ ಕೂರಿಸ್ಕೊಳ್ಳಿ, ಯಾಕೆಂದರೆ ಕತ್ತು ನಿಂತಿರಲ್ಲ. ಹಾಗಾಗಿ ಅವ್ರನ್ನ ನೀವು ತೊಡೆ ಮೇಲೆ ಕೂರಿಸ್ಕೊಂಡು ತೋರಿಸ್ತಾ ಬನ್ನಿ. ಯಾವಾಗ ಅವರು ಅದನ್ನು ಗಮನ ಕೊಡ್ತಾ ಇದ್ದಾರೆ, ಕತ್ತು ಕೂತಿದೆ, ಭಯ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೋ ಆಗ ನೀವು ಬೇಕಾದರೆ ಸಪ್ರೇಟಾಗಿ ತೋರಿಸ್ಬೋದು. ಮತ್ತು ಇದನ್ನು ನೀವು ಯಾವ ಸಮಯದಲ್ಲಿ ಮಾಡಿರ್ತೀರಾ ಅಂದರೆ 6 ಗಂಟೆ ಇರ್ಬೋದು, 7 ಗಂಟೆ ಇರ್ಬೋದು, ಅದೇ ಸಮಯಕ್ಕೆ ನಿಮ್ಮ ಮಗುವಿಗೆ ಈ ಥೆರಪಿನ ಮಾಡಿ. ಆಗ ಮಗುವಿನ ಬ್ರೈನ್ಗೆ ಇದು ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ, ಅವನು ನೋಡಲಿಕ್ಕೆ ಪ್ರಾರಂಭಿಸ್ತಾನೆ. ನಾನು ಆವಾಗ ನಿಮಗೆ ರೈಟಿಂದ ಲೆಫ್ಟಿಗೆ ತೋರಿಸಿದ್ದೆ. ಈಗ ನೆತ್ತಿಯ ಮೇಲಿಂದ ಕೆಳಗಡೆಗೆ ತೊಗೊಬರ್ತಾ ಇದ್ದೀನಿ. ಸೊ ಕಣ್ಣಿನ ದೃಷ್ಟಿ ಏನಿದೆ ಮೇಲೆ ಮತ್ತು ಕೆಳಗಡೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಅಂತ ಕೌಂಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಆಮೇಲೆ ನೀವು ಒಂದು 30 ನಿಮಿಷ ಅಥವಾ 1 ಅವರ್ ಈ ರೀತಿ ಇಂಪ್ರೂವ್ ಮಾಡ್ತಾ ಬನ್ನಿ. ಹಾಗೆಯೇ ಇವನು ಈಗ ನೋಡಿ ಹೆಡ್ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಹಾಗಾಗಿ ನಾನು ಇವನ್ನ ಕಾರ್ನರಲ್ಲಿ ಕೂರಿಸಿ ಈ ರೀತಿ ನಾನು ಅವನಿಗೆ ದೀಪ ತೋರಿಸ್ತಾ ಇದ್ದೀನಿ. ಅವನು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾನೆ, ನೀವು ನೋಡ್ತಾ ಇರ್ಬೋದು. ಪ್ರೆಸೆಂಟಲ್ಲಿ ನಾನು ಇದೇ ರೀತಿ ಅವನಿಗೆ ತೋರಿಸ್ತಾ ಇದ್ದೀನಿ. ದೀಪನ ತೋರಿಸಿದ ನಂತರ ನಾನು ಅವನಿಗೆ ಬೇರೆ ಲೈಟ್ಸ್ನೆಲ್ಲ ತೋರಿಸ್ತೀನಿ. ಇದನ್ನು ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಮಾತ್ರ ತೋರಿಸ್ತೀನಿ. ಇದನ್ನು ಯಾಕೆ ಈಗಲೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂದರೆ, ಒಂದೇ ವಸ್ತುನ ಅವನು ಪದೇ ಪದೇ ನೋಡೋದ್ರಿಂದ ಅದನ್ನು ಐಡೆಂಟಿಫೈ ಮಾಡ್ತಾನೆ ಅನ್ನೋ ಒಂದು ಕಾರಣಕ್ಕೆ ನಾನು ಈಗಲೂ ಇದನ್ನೇ ದೀಪನ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ನಾನೇನು ಮಾಡ್ತೀನಿ ಅಂತ ಅಂದರೆ, ಈ ರೀತಿ ಒಂದು ಲೈಟ್ಸ್ನ ತೋರಿಸ್ತಾ ಇದ್ದೀನಿ. ಈ ಲೈಟ್ಸ್ನೂ ಸಹ ನಾನು ಡೈರೆಕ್ಟಾಗಿ ತೋರಿಸ್ತಾ ಇಲ್ಲ, ಒಂದು ಬಟ್ಟೆಯಲ್ಲಿ ಕವರ್ ಮಾಡಿದ್ದೀನಿ. ಇಲ್ಲಾಂದರೆ ವಿಷನ್ಗೆ ಏನಾದ್ರು ತೊಂದರೆ ಆಗ್ಬೋದು ಅಂತ. ನೋಡಿ ನಾನು ಅವನಿಗೆ ಯಾವ ಕಡೆ ತೋರಿಸ್ತಾ ಇದ್ದೀನಿ ಲೈಟ್ಸ್ ಚೇಂಜ್ ಮಾಡಿಕೊಂಡು ಅವನು ಅದೇ ಕಡೆ ತಿರುಗ್ತಾ ಇದ್ದಾನೆ. ಈಗಲೂ ಸಹ ನನ್ನ ಮಗ ನಮ್ಮನ್ನು ಡೈರೆಕ್ಟಾಗಿ ನೋಡ್ತಾ ಇಲ್ಲ, ಆದರೆ ಎಲ್ಲಿ ಲೈಟ್ಸ್ ಆನ್ ಆಗುತ್ತೆ ಅವನು ಅದನ್ನು ಗುರ್ತಿಡಿಸ್ತಾ ಇದ್ದಾನೆ. ನಾನು ಇದನ್ನು ತೋರಿಸ್ಬೇಕಾದ್ರೆ ಸ್ವಲ್ಪ ಶೇಕ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಅವನಿಗೆ ರಿಫ್ಲೆಕ್ಟ್ ಆದಾಗ ಅದ್ರ ಕಡೆ ಗಮನ ಕೊಡ್ತಾನೆ ಅಂತ. ನೀವು ಸಹ ಇದೇ ರೀತಿ ಮಾಡ್ಬೋದು. ಈಗ ನೀವು ನೋಡ್ತಿರೋದು ಇದು ಸ್ವಲ್ಪ ಬ್ಲಿಂಕ್ ಆಗುತ್ತೆ. ಹಾಗೆಯೇ ನಾನು ಇದಕ್ಕೆ ಕವರ್ ಮಾಡಿಲ್ಲ, ಏಕೆಂದರೆ ಅವನು ಅದನ್ನೇ ಕಂಟಿನ್ಯೂಷನ್ ಆಗಿ ನೋಡೋದ್ರಿಂದ ಸ್ವಲ್ಪ ವಿಷನ್ ಇಂಪ್ರೂವ್ ಆಗಲಿ ಅಂತ. ಬೇಕಾದರೆ ನೀವು ಇದ್ರ ಮೇಲೂ ಸಹ ಕವರ್ ಮಾಡ್ಬೋದು. ಇದನ್ನು ನೀವು ಅವನು ಕೂತ್ಕೊಂಡಿರ್ತಾನೆ ನೋಡಿ, ಸಿಟ್ಟಿಂಗ್ ಥೆರಪಿ ಮಾಡುವಾಗ ಒಂದು ಪ್ಲೇಸಲ್ಲಿ ಇದನ್ನು ಇಟ್ಬಿಟ್ರೆ ಅವನು ಅದನ್ನು ಕಂಟಿನ್ಯೂಷನ್ ಆಗಿ ನೋಡ್ತಾ 2 ಥೆರಪಿ ಅಟ್ ಎ ಟೈಮ್ ಆಗುತ್ತೆ. ಅವನು ಅದನ್ನೇ ನೋಡಲಿಕ್ಕೆ ಒಂದು 30 ಮಿನಿಟ್ಸ್ ತೊಗೊಳುತ್ತೆ. ಮತ್ತು ನಾನಿಲ್ಲಿ ಒಂದು ಕೊಕ್ಕೆಗೆ ಈ ರೀತಿ ಹಗ್ಗ ಕಟ್ಬಿಟ್ಟು ಅದ್ರ ಸುತ್ತ ಒಂದು ಬಟ್ಟೆನ ಹಾಕಿದ್ದೀನಿ. ಅದ್ರ ಒಳಗಡೆ ನಾನು ನನ್ನ ಮಗನ ಮಲಗಿಸಿದ್ದೀನಿ. ಈ ಒಂದು ಆ್ಯಕ್ಟಿವಿಟೀಸ್ನ ನಾನು ಬೆಳಕಿನಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಈಗ ಅದ್ರ ಒಳಗಡೆ ಅವನು ಮಲ್ಕೊಂಡಿದ್ದಾನಲ್ಲ, ಅವನು ಅದನ್ನು ನಿಧಾನವಾಗಿ ನೋಡ್ತಾ ಇದ್ದಾನೆ. ಅವನು ಯಾವಾಗ ತುಂಬ ಆ್ಯಕ್ಟಿವ್ ಆಗಿರ್ತಾನೆ ನಾನು ಆ ಸಮಯದಲ್ಲಿ ಅವನಿಗೆ ಐ ಥೆರಪಿ ಕೊಡ್ತೀನಿ. ಆಗ್ಲಾದರೂ ಅವನಿಗೆ ವಿಷನ್ ಚೆನ್ನಾಗಿ ಇಂಪ್ರೂವ್ ಆಗಲಿ ಅಂತ. ಈ ರೀತಿನೂ ನೀವು ಡಿಫ್ರೆಂಟ್ ಕಲರ್ಸ್ನ ಶೋ ಮಾಡೋದ್ರಿಂದ ಮಗುವಿಗೆ ವಿಷನ್ ಇಂಪ್ರೂವ್ ಆಗ್ಬೋದು. ಮತ್ತು ಈ ಮುಖಾಂತರ ಹೇಳೋದೇನೆಂದರೆ, ಒಂದೇ ಸರಿ ಅಥವಾ ಒಂದೇ ತಿಂಗಳು, ಒಂದೇ ವರ್ಷದಲ್ಲಿ ಈ ಕಣ್ಣಿನ ದೃಷ್ಟಿ ಅನ್ನೋದು ಇಂಪ್ರೂವ್ ಆಗಲ್ಲ, ತುಂಬ ದಿನ ಟೈಮ್ ತಗೊಳತ್ತೆ. ಸೊ ಕಂಟಿನ್ಯೂ ಆಗಿ ಮಾಡ್ತಾ ಬನ್ನಿ. ನೋಡಿ ಇಲ್ಲಿ ಈ ಒಂದು ಲೈಟಿಂಗ್ಸ್ನು ಸಹ ಅದ್ರ ಒಳಗಡೆನೇ ನಾನು ತೋರಿಸ್ತಾ ಇದ್ದೀನಿ ಅವನಿಗೆ. ಅವನು ಅದನ್ನು ಎಂಜಾಯ್ ಮಾಡ್ತಾ ನೋಡ್ತಾ ಇದ್ದಾನೆ, ನೀವು ಅವನ್ನ ಅಬ್ಸರ್ವ್ ಮಾಡ್ಬೋದು.
ಸೊ ನೀವು ಯಾವುದಕ್ಕೂ ಗಿವ್ ಅಪ್ ಮಾಡ್ದೇ ಕಂಟಿನ್ಯೂ ಮಾಡ್ತಾ ಬರೋದ್ರಿಂದ ನಿಮ್ಮ ಮಗುವಿನ ಕಣ್ಣಿನ ದೃಷ್ಟಿ ಏನಿದೆ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೋಡೋಣ ಇನ್ನು ಎಷ್ಟು ಟೈಮ್ ತಗೊಳುತ್ತೆ ಅಂತ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.